ಅಕಾಡೆಮಿಕ್ಸ್ ಬೆಂಗಳೂರು ಕಳೆದ 15 ವರ್ಷದಿಂದ ಗೆಲುವಿನ ಸಾರಥ್ಯವನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ವಹಿಸ್ತಾ ಬರ್ತಾ ಇದೆ. ನೀಟ್ ಆಗಿರಬಹುದು, IIT ಆಗಿರಬಹುದು, CET ಆಗಿರಬಹುದು, ಸ್ಟೂಡೆಂಟ್ಸ್ಗಳಿಗೆ ಲಾಂಗ್ ಟರ್ಮ್ ಮೂಲಕ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ. ಮನೇಲಿ ಕೂತ್ಕೊಂಡು ಬಡ ಮಕ್ಕಳಿಗೆ ನೀವು ಸ್ಟಡಿ ಮೆಟೀರಿಯಲ್ನ ಕಳಿಸೋ ಮೂಲಕ ಸಹಾಯ ಮಾಡಿದ್ರಿ ತುಂಬ ಸಲ. ಪ್ರತಿಯೊಂದು ರಾಜ್ಯದಲ್ಲೂ ತಾಲೂಕು ವಯಸ್ಸಲ್ಲಿ ಹೋದ್ರೆ, ಹೋಬಳಿ ವಯಸ್ಸಲ್ಲಿ ಹೋದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಇದಾರಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ಎಕ್ಸೆಲ್ ಸ್ಟೂಡೆಂಟ್ಸ್ ಇದ್ದಾರೆ, ಎಕ್ಸೆಲ್ ಅಕಾಡೆಮಿ ಸ್ಟೂಡೆಂಟ್. ವೆರಿ ನೈಸ್. ಆ್ಯಕ್ಚುಲಿ ನಾನು ನನ್ನ ಆಡಿಯನ್ಸ್ಗೆ ಒಂದು ಮಾತು ಹೇಳಬೇಕು. ಈ ವರ್ಷ ನೀಟ್ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಆಗಿದ್ದು ಆಲ್ ಓವರ್ ಇಂಡಿಯಾ 23 ಲಕ್ಷ. ಅದರಲ್ಲಿ 20 ಲಕ್ಷ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾರೆ, ಅದರಲ್ಲಿ 12 ಲಕ್ಷ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗ್ತಾರೆ. ಬಡ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಡಾಕ್ಟರ್ ಆಗೋ ಕನಸನ್ನು ನನಸು ಮಾಡೋ ವೇದಿಕೆನೇ ಎಕ್ಸೆಲ್ ಅಕಾಡೆಮಿ. ಲಾಂಗ್ ಟರ್ಮ್ ನೀಟ್ ಅನ್ನೋದನ್ನ ಮಾಡಬಹುದು ಅನ್ನೋದನ್ನೇ ಪರಿಚಯ ಮಾಡಿಕೊಟ್ಟಿದೆ ನಮ್ಮ ಸಂಸ್ಥೆ ಮೇಡಮ್. ಬ್ರ್ಯಾಂಡ್ ಇದೆ, ನಂಬರ್ 1 ಫ್ಯಾಕಲ್ಟೀಸ್ ಮೇಡಮ್. ಈ 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದೀವಿ ಅಂದರೆ 15 ವರ್ಷದಲ್ಲಿ ನಂಬರ್ 1 ಫ್ಯಾಕಲ್ಟೀಸ್, ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ಈಗ ನಾನು ಮುಂಚೆನೇ ಹೇಳಿದ್ನಲ್ಲ, ಗ್ರಾಮೀಣ ಮಕ್ಕಳು ಅಂತಾರೆ, ಅಂಥ ಮಕ್ಕಳಿಗೆ, ಅಂಥ ತಂದೆ ತಾಯಿಗೆ ನೀಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, CET ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸರ್ ಜೋಪಡಿಲಿ ಇರ್ತಾರೆ ಸರ್, ಗಾರೆ ಕೆಲಸ ಮಾಡ್ತಿರ್ತಾರೆ, ಕರ್ಕೊಂಡು ಹೋಗಿ ನಿಮ್ಮ ಅಕಾಮಿಡೇಷನ್ ಇರೋ ರೂಮ್ ತೋರಿಸ್ತೀರಾ, ವಾರ್ಡ್ರೋಬ್ಸ್ ತೋರಿಸ್ತೀರಾ. ನಂಗೆ ಆ್ಯಕ್ಚುಲಿ ಅದು ಅನಿಸಿದ್ದೇನು ಅಂತಂದರೆ, ಮನೇಲಿ ಮಕ್ಕಳಿಗೆ ಅಂತಲೇ ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿರ್ತಾರಲ್ಲ, ಆ ಥರ ಫೀಲ್ ಆಯಿತು. ಮಕ್ಕಳಿಗೆ ಏನು ಮಾಡಬೇಕು ಅಂತ ಕೇಳಿದ್ರೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಬಡವನಾಗಿ ಹುಟ್ಟಿರೋದು ನಿನ್ನ ಮಿಸ್ಟೇಕ್ ಅಲ್ಲ, ಬಡವನಾಗಿ ಸಾಯೋದಿದೆಯಲ್ಲ ಅದು ನಿನ್ನ ಮಿಸ್ಟೇಕ್. ಅಲ್ಲಿ ನಿನ್ನ ಚಾಯ್ಸ್ ಇರುತ್ತೆ.